ಗ್ರಾಮ ಪಂಚಾಯತಿ ಎಲೆಕ್ಷನ್ನಲ್ಲಿ ನಾವು ಗೆಲ್ಲಬೇಕು ಅಂತಂದರೆ ನಮಗೆ ಫಸ್ಟು ಧೈರ್ಯ ಬೇಕು. ಧೈರ್ಯ ಇಲ್ಲದಿದ್ದರೆ ನಾವು ಏನೂ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಧೈರ್ಯ ಇಲ್ಲದೆ ನಿಂತ್ಕೊಂಡು ನಾವು ಗೆಲ್ಬೋದು, ಆದರೆ ಧೈರ್ಯ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಹಾಗೆಯೇ ನಾವು ಸಮುದಾಯದಲ್ಲಿ ನಾವು ಯಾವುದೇ ಒಂದು ವಿಚಾರ ಬಂದಾಗ ಅದನ್ನ ಯಾವ ರೀತಿ ನ್ಯಾಯ ಮಾಡ್ತೀವಿ ಅದರ ಬಗ್ಗೆ ಇದಿರಬೇಕು. ಮತ್ತು ಈಗ ನಾವು ಎಷ್ಟೇ ನಾವು ರಾಜಕೀಯದಲ್ಲಿ ಇದ್ರೂ ಮನೇಲಿ ಕೂತ್ಕೊಂಡ್ರೆ ಯಾವುದೂ ಬರಲ್ಲ. ನಾವು ಹೋರಾಟದ ಮುಖಾಂತರನೇ ಅಥವಾ ನಾವು ಏನಾದ್ರೂ ಸಹಾಯ ಮಾಡೋದ್ರಿಂದ ಇದರಿಂದನೇ ನಾವು ಮುಂದೆ ರಾಜಕೀಯದಲ್ಲಿ ಬರ್ತೀವಿ ಅಂತ. ಯಾಕೆಂದರೆ ನನ್ನ ಒಂದು ಎಕ್ಸ್ಪೀರಿಯನ್ಸ್. ಯಾಕೆಂದರೆ ಎಷ್ಟೋ ಜನ ಹೇಳಿದ್ರು ನನಗೆ, ಈ ಮಂಗಳಮುಖಿ ಎಷ್ಟು ಓಟ್ ತಗೋಬಹುದು, ಬೇರೆ ಊರಿಂದ ಬಂದು ನಿಂತಿದ್ದಾಳೆ ಅಲ್ಲಿ 40ರಿಂದ 50 ಜನ ಅಂದ್ಬಿಟ್ಟು ನನಗೆ ಕಾಂಗ್ರೆಸ್ಸಲ್ಲಿ ಟಿಕೆಟ್ ಕೊಡಲಿಲ್ಲ. ನಾನು ಇಂಡಿಪೆಂಡೆಂಟ್ ಆಗಿ ಪಕ್ಷೇತರವಾಗಿ ನಿಂತು ನಾನು ಅಲ್ಲಿ ಇರ್ತಕ್ಕಂಥ ಪಂಚಾಯತಿಲಿ 32 ಮೆಂಬರ್ಗೂ ಜಾಸ್ತಿ ಮತಗಳಿಂದ ಗೆದ್ದಿದ್ದೀನಿ ನಾನಲ್ಲಿ. ಯಾಕೆಂದರೆ ನಂದು ಒಂದು ಹೋರಾಟ. ಯಾಕೆ ಅಂತಂದರೆ ನಾವು ಅಲ್ಲಿ ಗೆಲ್ಲಬೇಕು. ಯಾಕೆಂದರೆ ಆ ಊರಿನಲ್ಲಿ ನಾವು ಜೀವನ ಮಾಡಬೇಕು ಅಂತಂದರೆ ಅಲ್ಲಿ ಮಾತಾಡಿರ್ತಕ್ಕಂಥವ್ರಿಗೆ ಬಾಯಿ ಮುಗಿಸ್ಬೇಕು ಅಂದರೆ ನಾವು ಗೆಲ್ಲೇಬೇಕು. ಅದರಿಂದ ನಾನು ಇದನ್ನು ಧೈರ್ಯವಾಗಿ ತಗೊಂಡು ನಾನು ಗೆದ್ದಿದ್ದೀನಿ. ಆದರೆ ನಾವು ಯಾವುದೇ ಕಾರಣಕ್ಕೂ ಹೋರಾಟ ನೋಡಿ, ನಾವು ಇಡೀ ನಮ್ಮ ಕರ್ನಾಟಕದಲ್ಲಿ ಅಥವಾ ನಮ್ಮ ಇಂಡಿಯಾದಲ್ಲಿ ತುಂಬ ಜನ ಇದ್ದೀವಿ ಟ್ರಾನ್ಸ್ಜೆಂಡರ್ಗಳು, ಆದರೆ ಯಾರೂ ಮುಂದೆ ಬರ್ತಾ ಇಲ್ಲ. ಇಷ್ಟು ಒಂದು ನಾವು ಹೋರಾಟ ಮಾಡೋಣ ಅಂತ ನೋಡಿ ಇವತ್ತೇ ನೋಡಿ ಇಷ್ಟು ಜನದಲ್ಲಿ ಬೆಳಗ್ಗೆ ಎಷ್ಟು ಜನ ಇದ್ರು, ಎಷ್ಟು ಜನ ಕಮ್ಮಿ ಆಗಿದ್ದಾರೆ. ನಾವು ಎಲ್ಲಿ ತನಕ ನಾವು ಈ ರೀತಿ ಇದ್ದಾಗ ಯಾರೂ ನಮ್ಗೆ ಸಪೋರ್ಟ್ ಮಾಡಲ್ಲ. ಯಾವುದೇ ರಾಜಕೀಯ ಇರ್ಬೋದು ಅಥವಾ ಮೀಸಲಾತಿ ಇರ್ಬೋದು, ಯಾವುದೂ ಬರಲ್ಲ. ಯಾಕೆ ಅಂತ ಕೇಳಿ, ನಾವು ಎಲ್ಲಿ ತನಕ ನಾವು ಒಗ್ಗಟ್ಟಾಗಿರಲ್ಲ ಅಲ್ಲಿ ತನಕ ನಮ್ಗೆ ಯಾವುದೂ ಬರಲ್ಲ. ಎಕ್ಸಾಂಪಲ್ ಒಂದು, ನಾವು ಮಾವಿನ ಮರದ ಕೆಳಗಡೆ ಹೋಗ್ತೀವಿ, ಅಲ್ಲಿ ಮಾವಿನಕಾಯಿ ತುಂಬ ಇದೆ, ನಾವು ಕೂತ್ಕೊಂಡ್ರೆ ಮಾವಿನಕಾಯಿ ಬೀಳ್ತದ? ಅದಕ್ಕೇನಾದ್ರೂ ನಾವು ಕಲ್ಲಲ್ಲಿ ಹೊಡಿಬೇಕು ಅಥವಾ ದೊಣ್ಣೆಲಿ ಹೊಡಿಬೇಕು, ಆ ಥರ ಹೊಡೆದಾಗ್ಲೇ ನಮಗೆ ನಮ್ಮ ಮಾವಿನ ಹಣ್ಣು ತಿನ್ನಕ್ಕೆ ಸಿಗೋದು. ಅದೇ ರೀತಿ ನಮ್ಮ ಒಂದು ನಾವು ಹೋರಾಟದಿಂದ ನಾವು ನಮ್ಮ ಮೀಸಲಾತಿ ಇರ್ಬೋದು. ಈಗ 1% ಕೊಟ್ಟವ್ರೆ, ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಹೇಳಿ ನೋಡೋಣ. ನಿಮ್ಗೆ ಸಿಕ್ಕಿದೆಯಾ ಕೆಲಸ? ಇಲ್ಲ, ಸಿಗುತ್ತೆ ಇವತ್ತಲ್ಲ ನಾಳೆ. ಆದರೆ ಅದು ಪ್ರಯತ್ನ ಒಳ್ಳೇದು. ಇನ್ನೂ ಎಷ್ಟು ಜನ ಇಲ್ಲಿ ಓದಿದ್ದಾರೆ, ಯಾರಾದ್ರೂ ಪ್ರಯತ್ನ ಮಾಡಿದಾರಾ? ಪ್ರಯತ್ನ ಫಸ್ಟು. ಪ್ರಯತ್ನ ಇಲ್ದೇನೆ ಯಾವುದು ಏನು ಮಾಡೋಕ್ಕಾಗಲ್ಲ. ನಾವು ಹೋರಾಟ ಇಲ್ದೇನೆ ಏನು ಮಾಡೋಕ್ಕಾಗಲ್ಲ. ನಮ್ಮ ಹಕ್ಕು ನಮ್ಗೆ ಸಿಗಬೇಕು ಅಂದರೆ ನಾವು ಹೋರಾಟ ಮಾಡಲೇಬೇಕು. ಯಾವುದೇ ಕಾರಣಕ್ಕೂ ನಾವು ನಮ್ಮ ಮನೆಯಲ್ಲಿ ಕುಳಿತುಕೊಂಡಿರೋಂಥವ್ರಲ್ಲ. ಹೇಳ್ತೀರಿ, ಯಾವುದೇ ಆದರೂ ಒಬ್ರು ಹೋದ್ರೂ ಒಂದು 500 ರೂಪಾಯಿ 1000 ರೂಪಾಯಿ ದುಡ್ಕೊಂಡು ಬರ್ತೀವಿ. ದುಡ್ಡು ಎಲ್ಲರ ಹತ್ರ ಇರ್ತದೆ, ಆದರೆ ಒಂದು ಮರ್ಯಾದೆ ಅನ್ನೋದು ನಮಗೆ ಬರಬೇಕು ಅಂತ ಅಂದರೆ ನಮ್ಮ ಸಮಾಜದಲ್ಲಿ ಎಲ್ಲ ವಿಚಾರಗಳಲ್ಲೂ ನಾವು ಮುಂದೆ ಇರಬೇಕು. ಮತ್ತು ಇನ್ನೊಂದು ನೋಡಿ, ಎಷ್ಟೋ ಜನ ಹೇಳ್ತಾರೆ ನಮ್ಮ ಮಂಗಳಮುಖಿ ಅವ್ರಿಗೆ, ನೀವು ಒಂದು ಏರಿಯಾದಲ್ಲಿ ಇದ್ದು ಇನ್ನೊಂದು ಏರಿಯಾಕ್ಕೆ ಹೊಂಟೋಗ್ತೀರಿ, ಅಲ್ಲಿಗೆ ಹೋಗಿ ಚೇಲಾಯ್ತಾರೆ ಅಥವಾ ಅಲ್ಲಿಂದ ಅಲ್ಲಿಗೆ ಹೊಟ್ಟೋಗ್ತಾರಂತ ಅಂದರೆ ಏನು ಪ್ರಾಬ್ಲಮ್ಮು? ಫಸ್ಟು ಮನೆ ಇರಲ್ಲ, ಬಾಡಿಗೆ ಮನೆ ಕೊಡ್ತಾರೆ, ಅಲ್ಲಿ ನಮ್ಮ ವೋಟರ್ ID ಮಾಡಿಸಿರ್ತೀವಿ. ನೆಕ್ಸ್ಟ್ ಎಲೆಕ್ಷನ್ ಬರೋ ತನಕ ನಾವು ಅಲ್ಲಿ ಇರೋದೇ ಇಲ್ಲ. ಅದರಿಂದ ಇದು ನಮಗೆ ಫಸ್ಟ್ ಆಫ್ ಆಲ್ ಮನೆಗಳು ಬೇಕು. ಮನೆ ನಾವು ಶಾಶ್ವತ ನಮ್ಮ ಮಂಗಳಮುಖಿ ಅವ್ರಿಗೆ ಮನೆಗಳು ಬೇಕು. ಸುಮ್ಮನೆ ಕೊಡಲ್ಲ, ಅದನ್ನು ನಾವು ಹೋರಾಟ ಮಾಡಿ ಇಸ್ಕೋಬೇಕು. ಹೋರಾಟ ಎಷ್ಟು ಜನ ಮಾಡಿದ್ದೀರಾ? ಮನೆಗೋಸ್ಕರ ಯಾರು ಮಾಡಿಲ್ಲ ನೋಡಿ. ನಮ್ಮ ಬೇರೆ ಬೇರೆ ರಾಜ್ಯ, ತಮಿಳುನಾಡಲ್ಲಿ ಕೊಡ್ತಾ ಇದ್ದಾರೆ, ಒಕ್ಕೂಟ ಮಾಡಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಯಾರಾದರೂ ಒಕ್ಕೂಟ ಮಾಡಿದಾರಾ? ಇಲ್ಲ. ದಯವಿಟ್ಟು ಇದನ್ನ ನಾವು ಯಾವುದೇ ಕಾರಣಕ್ಕೂ ಒಕ್ಕೂಟದ ರೀತಿ ಮಾಡಿ ನಾವು ಮಾಡಬೇಕು. ರಾಜಕೀಯ ನೋಡಿ, ನಾನು ನಮ್ಮ ಸಮುದಾಯದವರೇ ಇಲ್ಲ ಆ ವಾರ್ಡಲ್ಲಿ, ನನ್ನ ಸಮುದಾಯದವರೇ ನಮ್ಗೆ ಓಟ್ ಹಾಕಿಲ್ಲ. ಅಲ್ಲಿ ನಮ್ಮ ಸಮುದಾಯದವರೇ ಅವರೇನೆ 5-6 ಜನ ಓಟ್ ಹಾಕ್ಲಿಲ್ಲ. ಆದರೆ ನಾನು ಅಲ್ಲಿ ಹೈಯೆಸ್ಟ್ ಅಲ್ಲಿ ನಾನು ಗೆದ್ದೆ. ಯಾಕೆಂದ್ರೆ ಅಲ್ಲಿ ಇರ್ತಕ್ಕಂಥ ಜನಗಳು ನಮ್ಮನ್ನ ನಂಬಿದ್ರೆ ಅವರು ನಮ್ಮ ಮುಂದೆ ತಂದೆ ತತ್ತಾರೆ. ದಯವಿಟ್ಟು ನೋಡಿಲಿ, ನಾವು ಯಾವುದೇ ಕಾರಣಕ್ಕೂ ನಮ್ಮ ಸಮುದಾಯ ಇಲ್ಲ ಅಂತ ಅಲ್ಲಿ ನಾವು ನಿಲ್ಬಾರ್ದು ಅಂತಲ್ಲ. ಬೇರೆ ಜನಗಳನ್ನ ಸೇರಿಸಿ ನಾವು ಅಲ್ಲಿ ಒಂದು ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಯ್ತು ಅಂತಂದ್ರೆ ಅದೇ ಸಮುದಾಯ ನಮ್ಮ ಗೆಲ್ಲಿಸ್ತದೆ. ಅದರಲ್ಲೂ ನನ್ನ ಇದು ಇಡೀ ಪೂರ್ತಿ ಟ್ರಾನ್ಸ್ಜೆಂಡರ್ ಅಂತ ಇತ್ತು. ನನಗೆ ಅಲ್ಲಿ ಪ್ರಾಬ್ಲಮ್ ಆಯಿತು. ಅಲ್ಲಿ ಮಹಿಳಾ ಮೀಸಲಾತಿ ಇತ್ತು, ನಿಂತ್ಕೋಬೇಕಾದ ಪ್ರಾಬ್ಲಮ್ ಆಯಿತು. ಯಾಕೆಂದ್ರೆ ಇವ್ರು ಹೆಂಗೆ ನಿಂತ್ಕೋತಾರೆ, ಏನು ಮಾಡ್ತಾರೆ ಅಂದ್ಬಿಟ್ಟು ಮೀಸಲಾತಿನ ತಗೊಂಡು ಬಂದರು. ಆಗ ನಾನೇನು ಮಾಡಿದೆ, ಎಲೆಕ್ಷನ್ ಕಮಿಷನ್ ಹತ್ರ ಹೋಗಿ ನಾವು ಒಂದು ಲೆಟರ್ ಕೊಟ್ಟು, ಅವರು ಏನಂತ ಹೇಳಿದ್ರು ಅಂದರೆ, ನಿಮ್ಮ ಇಷ್ಟ, ನಿಮ್ಮ ಇಚ್ಛೆ, ನೀವು ಪುರುಷಲ್ಲಾರ ನಿಂತ್ಕೊಳ್ರಿ ಅಥವಾ ಮಹಿಳೆಯಲ್ಲಾರ ನಿಂತ್ಕೊಳ್ರಿ, ನಿಮಗೆ ನಿಂತ್ಕೊಳ್ತಕ್ಕ ಹಕ್ಕೈತೆ, ಅದರಲ್ಲಿ ನೀವು ಮೆನ್ಷನ್ ಮಾಡಿ ಅಂತ ಹೇಳಿದ್ರು. ಪುನಃ ಒಂದು ಲೆಟರ್ ಕೊಟ್ಟರು. ಆದ್ರೂ ತುಂಬ ನಮ್ಮ ಮಂಗಳಮುಖಿಯವರು ನಮ್ಮ ಕರ್ನಾಟಕದಲ್ಲಿ ಒಂದು 5-6 ಜನ ಗೆದ್ದಿದ್ದಾರೆ. ಅವ್ರು ಎಷ್ಟೋ ಜನ ಮಹಿಳೆ ಅಂತ ಹಾಕೊಂಡಿದ್ದಾರೆ, ಅದರಿಂದ ಅವ್ರಿಗೆ ಪ್ರಾಬ್ಲಮ್ ಆಗಿಲ್ಲ. ಅದು ನನಗೆ ಪ್ರಾಬ್ಲಮ್ ಆದಾಗ ನಾನು ಅಲ್ಲಿ ಹೋಗಿ ನಾನು ಅಲ್ಲಿ ಹೋರಾಟ ಮಾಡಿದೆ.
ಯಾಕೆಂದ್ರೆ ನಾನು ಮನೇಲೆ ಕೂತ್ಕೊಂಡು ಅಯ್ಯೋ ಹಿಂಗಾಗೋಯ್ತು ಅಂದಿದ್ರೆ ನಾನು ಅಲ್ಲಿ ನಾಮಿನೇಷನ್ ಮಾಡಿಲ್ಲ ಅಂದಿದ್ರೆ ಆಗ್ತಾನೆ ಇರಲಿಲ್ಲ. ದಯವಿಟ್ಟು ನಾವು ಎಷ್ಟು ನಾವು ಕಷ್ಟಪಟ್ಟು ಮುಂದೆ ಬರ್ತೀವೋ ಅಷ್ಟೇ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ರಾಜಕೀಯದಲ್ಲಿ ನಾವು ಫಸ್ಟ್ ಮೀಸಲಾತಿ ತರಬೇಕು. ಯಾಕೆಂದ್ರೆ ನೋಡಿ, ಹೆಣ್ಮಕ್ಳಿಗೂ ಇದೆ ಅಥವಾ ಗಂಡು ಮಕ್ಳಿಗೂ ಇದೆ, ಅಲ್ಲಿ ಮೀಸಲಾತಿ ಸರಿ ಸಮಾನ ಇಲ್ಲ. ಅವ್ರು 50 ಜನ ಇದ್ದಾರೆ, ನಮ್ಗಳಿಗೆ ಏನಂತ ಕೊಡ್ಬೋದು. ಈಗ ಎಕ್ಸಾಂಪಲ್, ನಾನು ಪಂಚಾಯತಿಗೆ ಹೋಗ್ತೀನಿ, ಅಲ್ಲಿ ನಮಗೆ ಮಾತಾಡೋಕ್ಕೆ ಬಿಡಲ್ಲ ಅವರು. ಅಲ್ಲಿ ಮಾತಾಡ್ತಕ್ಕಂಥವ್ರು ಯಾರು? ಮೇಲ್ವರ್ಗದವರು. ಅವ್ರೇನು ಮಾಡ್ತಾರೆ, ನಾವೇನೇ ಒಂದು ಪ್ರಶ್ನೆ ಕೇಳಿದ್ರು ನಮಗೆ ಅಲ್ಲಿ ದಬಾಯಿಸ್ತಾರೆ. ನಮ್ಮನ್ನ ಅಲ್ಲಿ ಮಾತಾಡ್ತಕ್ಕಂಥ ಇದನ್ನ ನಿರ್ಣಯ ಬುಕ್ಕಲ್ಲಿ ಬರೆಯಲ್ಲ ಅವರು. ಪ್ರತಿಯೊಂದು ಇದಿರ್ತದೆ ಇದರಲ್ಲಿ. ನಾವೇನು ಮೆನ್ಷನ್ ಮಾಡ್ತೀವಿ ಅಥವಾ ನಾವೇನು ಹೇಳ್ತೀವಿ ಅನ್ನೋದನ್ನ ಅವರು ಯಾವತ್ತೂ ಗಣನೆಗೆ ತಗೊಳ್ಳಲ್ಲ. ಖಾಲಿ ಅಲ್ಲಿ ಹೆಣ್ಮಕ್ಳಾದ್ರೂ ಅಷ್ಟೇ, ಯಾವ್ದಾರ ವಿಚಾರಗಳು ಬಂದಾಗ ನಾವು ಜಾಸ್ತಿ ಆವಾಜಿಂದ ಮಾತಾಡಿದ್ರೆ ಏನು ಹೇಳ್ತಾರೆ ಹೇಳಿ, ಅಯ್ಯೋ ನೋಡಿ ಇವ್ರಿಗೆ ಎಷ್ಟು ಮಾತಿದೆ, ಎಷ್ಟು ಮಂಗಳಮುಖಿಯರು ಅಂತ ಅನ್ನೋ ಒಂದು ವಿಚಾರನೂ ಬರುತ್ತೆ ಅಲ್ಲಿ. ಯಾಕೆಂದ್ರೆ ನಮ್ಮ ಹಕ್ಕು. ನಾವು ಅಲ್ಲಿ ಯಾಕೆ ಮಾತಾಡಬಾರ್ದು? ನಾವು ಇಲ್ಲಿ ಎಷ್ಟು ಜನ ನನಗೆ ಗೆದ್ದು ಹೋಗಿ ನೀವು ಅಲ್ಲಿ ಮಾತಾಡಿ ಅಂತ ಕಳಿಸಿರೋದ ವಿನ ಅಲ್ಲಿ ಅವ್ರು ದಬ್ಬಾಳಿಕೆ ಮಾಡ್ತಾರೆ ಅಂತ ನಾನು ಸುಮ್ಮನಿರೋದಲ್ಲ. ಅಲ್ಲಿ ದಯವಿಟ್ಟು ನಾವು ಯಾವುದೇ ಒಂದು ವಿಚಾರಗಳು ಬಂದಾಗ, ಒಂದು ಮೌಲ್ಯ ಇರ್ಬೋದು, ಒಂದು ಹಳ್ಳಿ ಇರ್ಬೋದು, ಒಂದು ಗ್ರಾಮ ಇರ್ಬೋದು, ಒಂದು ಸಿಟಿ ಇರ್ಬೋದು, ಅಲ್ಲಿ ನಾವು ಎಲ್ಲಿ ತನಕ ನಾವು ಮಾತಾಡಲ್ವೋ ಅಲ್ಲಿ ತನಕ ನಮಗೆ ಯಾವುದೇ ಮೀಸಲಾತಿ ಇರ್ಬೋದು ಅಥವಾ ಹೋರಾಟ ಇರಬೇಕು. ಹೋರಾಟದಲ್ಲಿ ನಾವು ಪ್ರತಿಫಲ ಸಿಗುತ್ತೆ. ದಯವಿಟ್ಟು ಯಾವುದೇ ಒಂದು ವಿಚಾರಗಳು ಬಂದಾಗಲೂ ಅಷ್ಟೇ ನಾವು ಇವರು ಮಂಗಳಮುಖಿಯವರು ಅಂತ ಒಂದು ಭಾವನೆ ಬರಬಾರ್ದು ನಮಗೆ. ನಾವು ಒಂದು ಸಮಾಜದಲ್ಲಿ ನಾವು ಮನುಷ್ಯರೇ, ನಾವ್ಯಾಕೆ ಕೇಳಬಾರ್ದು, ನಾವ್ಯಾಕೆ ಬಿಡಬಾರ್ದು ಅನ್ನೋ ಒಂದು ವಿಚಾರನ ತಗೊಂಡು ಬಂದು ಧೈರ್ಯದಿಂದ ನಾವು ಮುಂದೆ ಸಾಗಿದ್ರೆ ನಿಜವಾಗ್ಲೂ ನಮಗೆ ಮೀಸಲಾತಿನೂ ಸಿಗುತ್ತೆ. ಅಂದರೆ ಹೋರಾಟ ಮಾಡದಿದ್ರೆ ಏನು ಬರಲ್ಲ. ನೋಡಿ, ಯಾವುದೇ ಒಂದು ಹೋರಾಟ ನೋಡಿ, ನಮ್ಮ ಇಡೀ ನಾವು ಬೆಂಗಳೂರು ಇರ್ಬೋದು, ಕರ್ನಾಟಕ ಇರ್ಬೋದು, ನಾವು ಜೋಡಿಸ್ತೀವಿ ಅಂತೀವಿ, ಆಗಲ್ಲ. ಅಲ್ಲೂ ರಾಜಕೀಯ ವ್ಯಕ್ತಿಗಳು ಏನು ಮಾಡ್ತಾರೆ, ಅಲ್ಲೂ ಮುಳ್ಳು ಮುರಿತಾರೆ. ಈಗ ನಮ್ಮಿದ್ರಲ್ಲೇ ಒಂಚೂರು 4 ಜನ ಯಾರೋ ಬಂದಿಲ್ಲ, ಅವ್ರ ಮಾತು ಕಿವಿ ಕೇಳಿ ಇವ್ರು ಒಟ್ಟಾಗ್ಬಿಟ್ರೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ. ಅದರಿಂದ ಏನು ಮಾಡ್ತಾರೆ, ಅವ್ರನ್ನ ಆ ಥರ ಮಾಡಿದ್ರೆ ಆ ಥರ ಆಗೋಗುತ್ತೆ, ಈ ಥರ ಮಾಡ್ತಿದ್ರೆ ನೀವು ಇಲ್ಲಿದ್ದು ಸರಿ ಒಳ್ಳೇದೇ ಅಂತ ಹೇಳಿ ಇದು ಮಾಡ್ತಾರೆ. ನಮ್ಮ ಗುಂಪಿರ್ಬೋದು ಅಥವಾ ಇನ್ನೊಂದು ಗುಂಪಿರ್ಬೋದು ಅಥವಾ ಬೇರೆ ಯಾರೇ ಒಂದು ರಾಜಕೀಯ ವ್ಯಕ್ತಿ ಇರ್ಬೋದು, ಇದನ್ನ ಕೆಡಿಸ್ಲಿಕ್ಕೆ ನಮ್ಮ ಸಮಾಜನ ಒಂದಾಗಕ್ಕೆ ಬಿಡ್ತಾ ಇಲ್ಲ. ದಯವಿಟ್ಟು ತಿಳ್ಕೊಳ್ಳಿ, ಯಾವುದೇ ಕಾರಣಕ್ಕೂ ನಾವು ಒಂದಾಗಬೇಕು. ಯಾವುದೇ ಕಾರಣಕ್ಕೂ ನಾವು ಎಲ್ಲರೂ ಒಟ್ಟುಗೂಡಿ ಹೋಗ್ಬೇಕು. ಒಂದು ಕೆಲಸ ಮಾಡಬೇಕು ಅಂದರೆ ಯಾರೇನು ಮಾಡಕ್ಕೆ, ಒಂದು ಕಡೆ ಯಾರಾದ್ರೂ 10 ಕಡೆ ಸೇರಿದ್ರೆ ಯಾರು ಮುರಿಯೋಕ್ಕಾಗಲ್ಲ. ಇದರಿಂದ ನಾವು ಪಾಠ ಕಲಿಬೇಕು. ಯಾಕೆಂದ್ರೆ ನಮ್ಮ ಇದರಲ್ಲಿ ಸಮಾಜದಲ್ಲಿ ನಾವು ಗುರು ಮತ್ತೆ ಘೋಷ ಅಂತ ಹೇಳ್ಬಿಟ್ಟು ನಾವು ನಮ್ಮ ಕಡೆನೆ ಮಾತಾಡೋದಲ್ಲ, ಅಲ್ಲಿ ನ್ಯಾಯ ಏನಿದೆ ಅದನ್ನು ಮಾತಾಡಬೇಕು. ಯಾವುದೇ ವಿಚಾರಗಳು ಬಂದಾಗಲೂ ಅಷ್ಟೇ ನಾವು ನ್ಯಾಯದ ಪರವಾಗಿರ್ಬೇಕು. ನ್ಯಾಯ ಎಲ್ಲಿ ಮಾಡಬೇಕು ಅಲ್ಲಿ ಮಾಡಬೇಕು. ಆಗ್ಲೇನೆ ನಮಗೆ ರಾಜಕೀಯದಲ್ಲಿ ನಮ್ಮ ಮುಂದೆ ಬರೋಕ್ಕೆ, ಹೋರಾಟದಲ್ಲಿ ನಮ್ಮ ಮುಂದೆ ಬರೋಕ್ಕೆ, ಯಾವುದೇ ವಿಚಾರಗಳಿದ್ರು ಅಷ್ಟೇ ನಾವು ಎಲ್ಲಿ ತನಕ ಹೋರಾಟ ಮಾಡಲ್ಲ ಅಲ್ಲಿ ತನಕ ನಮಗೆ ಏನು ಸಿಗಲ್ಲ. ಹೇಳ್ತೀನಿ ಕೇಳಿ, ರಾಜಕೀಯ ವ್ಯಕ್ತಿಗಳು ಬರ್ತಾರೆ ನೋಡಿ, ಈಗ ಎಷ್ಟು ಜನ ಬಂದರು, ಎಷ್ಟು ನಿಮಿಷ ಇದ್ರು ನಮಗೆ ಕೇಳಕ್ಕೆ, ಏನೋ ಹೇಳಿದ್ರು, ಅವ್ರ ಬಗ್ಗೆ ಹೇಳಿದ್ರು, ಕೇಳ್ಕೊಂಡು ಹೋದ್ರು. ಇನ್ನೊಬ್ರು ಹೇಳ್ತಕ್ಕಂಥದ್ದು ಎಲ್ಲಿ ತನಕ ಅವರು ಕೇಳಲೇ ಇಲ್ಲ. ನಮ್ಮ ಕಷ್ಟ ಸುಖ ಏನಾದರೂ ಕೇಳಿದ್ರಾ? ಇಲ್ಲ. ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ, ಇಲ್ಲಿ ತನಕ ಯಾಕೆ ಸಪೋರ್ಟ್ ಮಾಡಲಿಲ್ಲ, 75 ವರ್ಷ ಆಯಿತು ಅಂತೇವರು. ನಿಜ ತಾನೇ? ನಿಮ್ಗೇನಾದರೂ ಸಪೋರ್ಟ್ ಮಾಡೋರ? ಮೊದಲು ರೇಷನ್ ಕಾರ್ಡ್ ಇರಲಿಲ್ಲ, ನಮಗೆ ವೋಟರ್ ಕಾರ್ಡ್ ಇರಲಿಲ್ಲ, ಈಗ ಹೆಂಗಂಗ ಒಂದೊಂದು ಸಿಕ್ಕಿದೆ. ಅದೇನೋ ನಮ್ಮವರು ಈ ಆಫೀಸ್ಗಳು ಕೆಲಸ ಮಾಡ್ತಕ್ಕಂಥವ್ರೆಲ್ಲ ಸೇರಿ ಒಂದು ಒಟ್ಟಾಗಿ ಸೇರಿದ್ರಿಂದ ಇವೆಲ್ಲ ಸಿಕ್ತು. ಇಲ್ಲ ಅಂದಿದ್ರೆ ನಾನು 1999ಇಂದನೇ ನಾನು ಸೋಷಿಯಲ್ ವರ್ಕು ಮತ್ತು ಇದೆಲ್ಲ ಮಾಡಿದ್ದೀನಿ. ರೇಷನ್ ಕಾರ್ಡ್ ಸಿಗ್ತಿರಲಿಲ್ಲ. ನಾವು ಮುಂಬೈನಲ್ಲಿ ಇರಬೇಕು ಅಂತಂದರೆ ಮರದ ಕೆಳಗಡೆ ಕುಳಿತುಕೊಂಡಿರ್ತಕ್ಕಂಥವ್ರಿಗೂ ರೇಷನ್ ಕಾರ್ಡ್ ಕೊಡಬೇಕು ಗೌರ್ಮೆಂಟಿಂದ. ಇದನ್ನ ಒಂದು ಕಾನೂನು ತಂದು ನಾವೆಲ್ಲ ಮಂಗಳಮುಖಿಯವ್ರಿಗೂ ರೇಷನ್ ಕೊಡಿಸೋಂಥದ್ದು ಇರ್ಬೋದು, ರೇಷನ್ ಕಾರ್ಡ್ ಇರ್ಬೋದು. ಯಾಕೆಂತಂದರೆ ತುಂಬ ತೊಂದರೆಗಳಾಗುತ್ತೆ. ಹೋರಾಟ ಮಾಡಲಿಲ್ಲ ಅಂದರೆ ಯಾರು ಕೊಡಲ್ಲ. ನಾವು ಹೋರಾಟ ಮಾಡೇನೆ ಈಗೆಲ್ಲ ನಮ್ಗೆ ಸಿಗ್ತಾ ಇರೋದು. ಅದರಿಂದ ದಯವಿಟ್ಟು ನೋಡಿಲಿ, ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಅಂಬೇಡ್ಕರ್ ಸಂವಿಧಾನದಿಂದನೇ ನಮಗೆ ಇವತ್ತೆಲ್ಲ ನಾವು ಇಲ್ಲಿ ಎಲೆಕ್ಷನ್ ನಿಂತ್ಕೊಳ್ಳೋಕ್ಕಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳಿರ್ಬೋದು, ಮುಖ್ಯಮಂತ್ರಿ ಆಗಿರೋದ್ರಿಂದ ಇರ್ಬೋದು ಅಥವಾ ಯಾರೇ ಇದಾಗಿರ್ಬೋದು, ಅದೆಲ್ಲ ನಮ್ಮ ಸಂವಿಧಾನದಿಂದನೇ ಆಗೋದು. ಸಂವಿಧಾನನ ಚೇಂಜ್ ಮಾಡ್ತೀನಿ ಅಂತಾರೆ, ಆದರೆ ತಪ್ಪು ಇದು. ಯಾಕೆಂದರೆ ಅದಿಲ್ಲ ಅಂತ ಅಂದರೆ ಮೇಲ್ ಜಾತಿ, ಈಗ ಮೇಲೆ ವರ್ಗದವ್ರು ಯಾರಿರ್ತಾರೆ ಅವ್ರುಗಳ ರಾಜಕೀಯ ಅವ್ರ ಕೈಲಿ ಹೋಗುತ್ತೆ. ನೋಡಿ, ನಾವು ಯಾರೂ ಓಟ್ ಹಾಕೋಕ್ಕಾಗಲ್ಲ ದಯವಿಟ್ಟು. ಯಾಕೆಂದರೆ ಬೇರೆ ದೇಶದಲ್ಲಿ ಇದೇ ರೀತಿ ನಡೀತಾ ಇದೆ. ನಾವುಗಳು ಇದೇ ರೀತಿ ಕೂತ್ಕೊಂಡ್ರೆ
SC ST ಅವರು ಹಾಕೋಕ್ಕಾಗಲ್ಲ, ಬೇರೆ BCM ಏನವರು ಹಾಕೋಕ್ಕಾಗಲ್ಲ, ನಮ್ಮ ಮಂಗಳಮುಖಿಯವರು ಹಾಕೋಕ್ಕಾಗಲ್ಲ. ಓಟ್ಗಳನ್ನು ನಾವು ಯಾರೂ ಮಾಡೋಕ್ಕಾಗಲ್ಲ. ಅವ್ರೇನು ಮಾಡ್ತಾರೆ, ಉದ್ಯಮಿಗಳ ಹತ್ರ ತಗೊಂಡೋಗಿ ಅವರೆಲ್ಲ ಇದು ಮಾಡಿ ಈ ರೀತಿ ಓಟ್ನ ಪಾಲಿಟಿಕ್ಸ್ ಮಾಡ್ಕೋತಾರೆ. ಇದರಿಂದ ದಯವಿಟ್ಟು ನೋಡಿಲಿ ತಿಳ್ಕೊಂಡು ನೀವು ಓಟ್ ಹಾಕಿದ್ದೀರಾ ಬಿಟ್ಟಿದ್ದೀರಾ ಆ ಪ್ರಶ್ನೆ ಬೇರೆ, ಆದರೆ ನಾವು ಒಟ್ಟಾಗಿ ಹೋಗೋಣ ಅಂತ ನಾನು ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತೀನಿ.